ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಿಜ್ಜಾ ಬಂದಿದೆ ನೋಡಿ. ಇಷ್ಟು ದೊಡ್ಡ ಪಿಜ್ಜಾ ಇದ್ರು ಅವನು ಅನ್ನ ಸಾಂಬಾರು ತಿಂತಾವನು. ಗೈಸ್ ನಾನು ತುಂಬ ಜನ ಗಿಫ್ಟ್ ತರಿಸಿದ್ದೆ ನಾನು. ಇಲ್ಲಿಂದ ಬಿದ್ದು ಕೆಳಗೆ ಬಿದ್ದು ಹೊಡೆದೋಯ್ತು. What is the farm? Hi, so welcome back to my new vlog guys. ಇವತ್ತಿನ vlog ಶುರು ಮಾಡ್ತಿರೋದು ನಮ್ಮ ಮನೆ ನನ್ನ ರೂಮಿಂದ. ಸೊ ಈಗ ನಮ್ಮಮ್ಮ ಬೆಳಗ್ಗೆ ಎದ್ದು ಮೊಟ್ಟೆ ಬಿರಿಯಾನಿಗೆ ಏನೆಲ್ಲ ಮಾಡ್ಬಿಟ್ಟವ್ರೆ. ಟೈಮ್ ಬಂದಿದೆ 2 ಗಂಟೆ. ನಾನು ಇವಾಗ ತಿಂತಾ ಇರೋದು. ನಾನು ಲೇಟಾಗಿ ತಿಂತಾ ಇರೋದು ಆ್ಯಕ್ಚುಲಾಗಿ ಬ್ರೇಕ್ಫಾಸ್ಟ್ನ. ನಾನು ಲೇಟಾಗಿ ಎದ್ದಿದ್ದೀನಿ. ಅದು ನಮ್ಮ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಥ್ಯಾಂಕ್ ಯು ಅಪ್ಪ. ಬೆಳಗ್ಗೆಯಿಂದ ಅಡುಗೆ ಮಾಡ್ತವ್ರೆ. ನಾನು ಏನು ಲೈಫಲ್ಲಿ ವ್ಲಾಗ್ ಮಾಡಿ ಏನು ಆಯ್ತೋ ಇಲ್ಲ ಗೊತ್ತಿಲ್ಲ ಗೈಸ್. ವ್ಲಾಗ್ ಮಾಡಿದ್ಮೇಲೆ ನಮ್ಮ ಅಮ್ಮ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಅದು ನನಗೊಂದು ಖುಷಿ. ಅಡುಗೆ ಮಾಡ್ತಾನೆ ಇಲ್ಲ ಪಾಪ ಅದಕ್ಕೆ ಅಲ್ವಾ, ಅದನ್ನೇ ವ್ಲಾಗಲ್ಲಿ ಇಷ್ಟು ದಿನ ಹೇಳಿದ್ದು ನಾನು. ಇಷ್ಟು ದಿನ ಅದನ್ನೇ ಹೇಳ್ತಿದ್ದೆ ವ್ಲಾಗಲ್ಲಿ. ಮಾಡ್ತಾನೆ ಇರಲಿಲ್ಲ. ಇವಾಗ ನಮ್ಮಮ್ಮ ಅಡುಗೆ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ ಗೈಸ್. ಊಟ ಮಾಡಿ ಫುಲ್ ಒಂಥರ ಜ್ವರ ಫೀಲ್ ಆಗ್ತಿದೆ. ಸೊ ಹೇರ್ ಕಟ್ ಮಾಡಿಸ್ಬೇಕಿತ್ತು. ಸೊ ನಮ್ಮ ಬ್ರದರ್ ಬಂದರು. ಇಲ್ಲಿ ನೋಡಿ. ಹಾಯ್ ಗೈಸ್. ಇಲ್ಲಿ ಕೆಳಗೆ ಬಟ್ಟೆ ಆರಿಸ್ಕೊಳ್ಬೇಕು ಫಸ್ಟು, ಬಿಕಾಸ್ ಕೂದಲು ಕೆಳಗೆ ಬಿದ್ದರೆ ಕಷ್ಟ. ನಮ್ಮ ಓಡಿಸ್ಬಿಡ್ತಾರೆ ನನ್ನ. ಸೊ ಇಲ್ಲಿ ಕೆಳಗೆ ಆರಿಸ್ಬಿಟ್ಟು ಅದ್ರ ಮೇಲೆ ಚೇರ್ ಇಟ್ಕೊಂಡು ಹೇರ್ ಕಟ್ ಮಾಡಿಸ್ಕೊಡೋಣ. ಏನಂದರೆ ನನಗೆ ಹೇರ್ ಕಟ್ದು ಒಂದು ಭಯ. ಎಲ್ಲೂ ಯೂಶಲಾಗಿ ಹೋಗಲ್ಲ ನಾನು ನಾರ್ಮಲಾಗಿ. ನನಗೆ ಇವರು ಬ್ರೋ ಒಂದು ಕಡೆ ಮಾಡ್ತಿದ್ರು ಹೇರ್ ಕಟ್. ಒಂದು ಸಲೂನಲ್ಲಿ ಕೆಲಸ ಮಾಡ್ತಿದ್ರು. ಅವ್ರು ಕೆಲಸ ಬಿಟ್ಬಿಟ್ರು. ನನಗೆ ಅವ್ರು ಬಿಟ್ಟರೆ ಯಾರೂ ಸೆಟ್ ಆಗಲೇ ಇಲ್ಲ. ಅದಕ್ಕೆ ಅವ್ರಿಗೆ ಫೋನ್ ಮಾಡಿ ಕಾದು ಅವರು ಇವತ್ತು ಫ್ರೀ ಇದ್ದೀನಿ ಅಂದರು. ಅದಕ್ಕೆ ಇವತ್ತು ಹೇರ್ ಕಟ್ ನಡೀತಾ ಇದೆ. ಇಲ್ಲ ಅಂದಿದ್ರೆ ಮತ್ತೆ ವೆಯ್ಟ್ ಮಾಡಬೇಕಿತ್ತು. ಗೈಸ್ ಹೇರ್ ಕಟ್ ಮುಗೀತು. ಸೆಟ್ ಮಾಡಿಲ್ಲ. ಹೇರ್ ಕಟ್ ಸೆಟ್ ಮಾಡಬೇಕು. ಹೇರ್ ಸ್ಟೈಲು ಸ್ನಾನ ಮಾಡಿ ಆಮೇಲೆ ಸೆಟ್ ಮಾಡೋಣ. ಎಲ್ಲ ಆಯಿತು. ಇಲ್ಲಿ ನೋಡಿ ಫುಲ್ ಗಲೀಜಾಗ್ಬಿಡ್ತಾರೆ ರೂಮೆ. ನೋಡಿ ನಮ್ಮ ಅಪ್ಪನ ಕೂತ್ಕೊಂಡ್ಬಿಟ್ರು. ಹೇರ್ ಕಟ್ ಅಲ್ಲ, ಅವರು ಬರೀ ಮುಸ್ಟ್ಯಾಚ್. ನಮ್ಮ ರಾಣಿನೂ ಲೇಟಾಗಿ ರಾಣಿ ಕುಚ್ಚಿ ನೋಡಿ ಗೈಸ್. ನಮ್ಮ ಏನು ಆರ್ಡ್ರ್ ಮಾಡಿದ್ರು ಫ್ಲಿಪ್ಕಾರ್ಟಲ್ಲಿ. ಯಾರ್ದಪ್ಪ ಅಂದ್ಕೊಂಡೆ. ನೋಡಿದ್ರಾ? ಸೊ ಈಗ ಸ್ನಾನ ಮಾಡೋಕ್ಕೆ ಮುಂಚೆ ಪೀಲ್ ಆಫ್ ಮಾಸ್ಕ್ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ. ತುಂಬ ಮುಂಚೆ ಯೂಸ್ ಮಾಡ್ತಿದ್ದೆ, ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೆ. ಇವಾಗ ಯೂಸ್ ಮಾಡೋಣ. ನೋಡಿ ಇಲ್ಲೊಂದು ಯಾವುದು ಪೀಲ್ ಆಫ್ ಮಾಸ್ಕ್ ಇದೆ. ಎಷ್ಟೊಂದಿದೆ ಈಗ ನಮ್ಮ ಮನೇಲಿ. ಅದನ್ನು ಸಿಕ್ಕಿದೆ, ಅದನ್ನು ಯೂಸ್ ಮಾಡೋಣ. ರೆಸ್ಟಲ್ಲಿ ಹೋಗ್ತಾರೆ ಇದೆ. ಸಾರಿ, ಬಟ್ ಸೆಟ್ ಮಾಡ್ಕೊಬೇಕು ಸ್ನಾನ ಮಾಡಿದ್ಮೇಲೆ. ಬಟ್ ತುಂಬ ದಿನ ಆದಮೇಲೆ ಫೇಸ್ ಮಾಸ್ಕ್ ಹಾಕೊಂಡಿದ್ದೀನಿ ಗೈಸ್. ಸೊ ಈಗ ಇದನ್ನು ಪೀಲ್ ಮಾಡೋ ಸಮಯ. ಗೈಸ್ ನಾನು ಟುಮ್ಗೆ ಒಂದು ಗಿಫ್ಟ್ ತರಿಸಿದ್ದೆ ನಾನು. ಇಲ್ಲ, ಪಿಜ್ಜಾ ಬೆಡ್ಶೀಟ್ ಅದು. ಇಲ್ಲಿ ದೊಡ್ಡದಾಗಿ ಆರ್ಸ್ ಇಲ್ಲಿ ಕೆಳಗೆ ಆರ್ಸ್ ಕೆಳಗೆ ದೊಡ್ಡ ಪಿಜ್ಜಾ ತರ ಇರುತ್ತೆ ನೋಡಿ. ರಿಯಲ್ ಪಿಜ್ಜಾ ಅನ್ಸಲ್ವಾ? ಮಲ್ಕೊಂಡೆ ಊಟ. ರಿಯಲ್ ಪಿಜ್ಜಾ ಇದ್ದಂಗಿದೆ. ರಾಣಿನ್ ಬಿಡು, ಅದ್ರ ಮೇಲೆ ರಾಣಿನ್ ಬಿಡು. ಸೊ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಿಜ್ಜಾ ಗೈಸ್. ಇದು ಸಖತ್ತಾಗಿದೆ, ಕ್ವಾಲಿಟಿನೂ ಸಖತ್ತಾಗಿದೆ ಅಲ್ಲ. ಆ ಬೆಡ್ಶೀಟಿಗೆ 2,000 ರೂಪಾಯಿ ಅಷ್ಟಕ್ಕೆ. 2,000 ರೂಪಾಯಿ ಪಿಜ್ಜಾ ಬೆಡ್ಶೀಟ್. ಗುಡ್, ವೆರಿ ಗುಡ್. ಅಟ್ಲೀಸ್ಟ್ ಪಿಜ್ಜಾ ತರಿಸ ಬಂದು ಬೆಡ್ಶೀಟ್ ತರಿಸಿದೆಯಲ್ಲ, ಮುಚ್ಕೊಳ್ಬೋದು. ನೋಡಿ ಗೈಸ್ ಎಷ್ಟು ಡೀಟೇಲ್ಡ್ ಆಗಿ ಮಾಡಿದ್ದಾರೆ ನೋಡಿ. ಕಾರ್ನ್ ಹಾಕಿದ್ದಾರೆ, ಆಲಿಪಿನ್ ಹಾಕಿದ್ದಾರೆ, ಮತ್ತು ಮಶ್ರೂಮ್ ಹಾಕಿದ್ದಾರೆ. ಅಷ್ಟು ಕ್ಲಿಯರ್ ಆಗಿ ಒಳ್ಳೆ ಸೇಮ್ ಒರಿಜಿನಲ್ ಥರ ಕಾಣಬೇಕು ಹಂಗಿದೆ ನೋಡಿ. ಎಷ್ಟು ಒರಿಜಿನಲ್ ಥರ ಕಾಣ್ತೈತೆ ಗೈಸ್. ರಾಣಿಗೆ ಇದ್ರ ಮೇಲೆ ಬಿಟ್ಟು ನೋಡೋಣ ಏನು ಮಾಡ್ತಾಳೆ ಅಂತ. ರಾಣಿ ಬಾ ಬಾ. ಇಲ್ಲಿ ಬಾ, ಪಿಜ್ಜಾ ನೋಡು, ದೊಡ್ಡ ಪಿಜ್ಜಾ ಇದೆ. ಸಕ್ಕದಾಗಿ ಮಾಡೋರು ಗುರು, ಯಪ್ಪ. ಮೂಸ್ತವಳು. ಇದೆಲ್ಲ ಲೈನ್ ನೋಡಿ ಏನು ಕ್ಲಿಯರ್ ಆಗಿ ಕಟ್ ಮಾಡಿರೋ ಥರ ಇದೆ. ಫುಲ್ ಕ್ಲೀನಾಗಿ ಕಟ್ ಮಾಡಿರ್ತಾರೆ. ಕಾರ್ನರ್ ನೋಡಿ ಹಿಂಗಿದೆ. ಸೇಮ್ ಒರಿಜಿನಲ್ ಪಿಜ್ಜಾ ಥರ ಇದೆ. ಸಕ್ಕದಾಗಿ ಮಾಡೋರು ಗುರು, ಯಪ್ಪ. ಮೂಸ್ತವಳು.
ಇದೆಲ್ಲ ಲೈನ್ ನೋಡಿ ಏನು ಕ್ಲಿಯರಾಗಿ ಕಟ್ ಮಾಡಿರೋ ಥರ ಇದೆ. ಫುಲ್ ಕ್ಲೀನಾಗಿ ಕಟ್ ಮಾಡಿರ್ತಾರೆ. ಕಾರ್ನರ್ ನೋಡಿ ಹಿಂಗಿದೆ. ಸೇಮ್ ಒರಿಜಿನಲ್ ಪಿಜ್ಜಾ ಥರ ಇದೆ. ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಿಜ್ಜಾ ಬಂದಿದೆ. ಅದಕ್ಕೆ ನಪ್ಪ ಅದ್ರ ಮೇಲೆ ಕೈ ಇಟ್ಟು ಕೂತ್ಕೋತಿರಲ್ಲಪ್ಪ ನೀವು. ಸೊ ಈಗ ಅದನ್ನು ತಿನ್ನೋಣ ಗೈಸ್ ಎಲ್ಲರೂ. ನೋಡಿ ಇಷ್ಟು ದೊಡ್ಡ ಪಿಜ್ಜಾ ಇದ್ರು ಅವನು ಅನ್ನ ಸಾಂಬಾರು ತಿಂತವನೆ. ಅನ್ನ ಸಾಂಬಾರು ಫೇವ್ರೇಟ್ ನಿಂಗೆ? ಸಾಕು ತಗೊಂಬನ್ನಿ ಕುಯ್ಯನ. ಗೈಸ್ ನೋಡಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಿಜ್ಜಾ. ಈ ಸ್ಲೈಸ್ ನಂದು 1 2 3 4 5 6 ಸ್ಲೈಸ್ ಇದೆ. ಮಮ್ಮಿಗೆ 1 ಬರುತ್ತೆ ಅವಾಗ. ಇಲ್ಲ ನಿಮ್ಗೆ 2 ಅವ್ನಿಗೆ 2 ಆದರೆ ನನಗೆ ಮಮ್ಮಿಗೆ ಒಂದೊಂದೇ ಬರೋದು. ಓ ಮಮ್ಮಿಗೆ ಬೇಡವಾ? ಮಮ್ ನೀವು ತಿಂತೀರಾ? ಹಾಂ ಸ್ವಲ್ಪ ಆಲಿಪೇನೋ ಏನದು ಆರಿಗೇನೋ ಎಲ್ಲ ತೊಗೊಂಬಂದು ಸ್ವಲ್ಪ ಹಾಕಿ ಕಟ್ಟು ಮಾಡ್ರಿ. ನೋಡಿ ಎಂಥ ಸೈಕೋ ಫ್ಯಾಮಿಲಿ ನಾವು. ಸೈಕೋ ಮಕ್ಕಳು. ಸೈಕೋ ಫ್ಯಾಮಿಲಿ ನಾವು. ನೋಡಿ ನಾವು ಅಪ್ಪ ಕುಯ್ತಾನೆ ಅವರೇ ಬೆಡ್ಶೀಟ್ ಅದು. ನಂಗೆ ಇಷ್ಟ ಆಗಿಲ್ಲ ಈ ಪಿಜ್ಜಾ, ಬೇಡ ನನಗೆ. ಗೈಸ್ ಹಾಫ್ ಪಿಜ್ಜಾ ನೋಡಿ. ಹಾಫ್ ಪಿಜ್ಜಾ ತೋರಿಸು. ಹಾಫ್ ಪಿಜ್ಜಾ 1 ಪೀಸ್ ಪಿಜ್ಜಾ. ಇದೊಂದು ಪಾರ್ಸಲ್ ಇದೆ ಏನಂತ ನೋಡೋಣ. ತೆಗೀದು. ಓ ಇದ್ರದಾ? ಓ ಹಳೇದಿದು ಗೈಸ್, ಹೊಸದಲ್ಲ ಹಳೇದಿದು. ಹಳೆ ಪಾರ್ಸಲ್. ಗೈಸ್ ಇನ್ನೂ 3 ಇದೆ. ಬೇಡ ಬಿಡು, 3 ಪಾರ್ಸಲ್ ಏನು ನೋಡಿ. ಓ ಗಿಟಾರ್ ಸ್ಟ್ರಿಂಗ್ಸ್ ಹಳೇದಿದೆ ಯಾವುದು. ಇದು ಫ್ಯಾನ್ಗೆ ಹಾಕೋದಿದು ಪಪ್ಪ. ಇದು ಫ್ಯಾನ್ಗೆ ಹಾಕಂಗಿದ್ರೆ ಹಾಕಿಪ್ಪ, ಧೂಳಾಗಲ್ಲ ಫ್ಯಾನ್ ಅವಾಗ. ಇದು ಕಾರ್ಡ್ದು ನೋಡಿ. ಕಾರ್ಡು ಪೆನ್ ಎಲ್ಲ ಕೊಟ್ಟವ್ರು. ಕಾರ್ ಬಂದ್ಮೇಲೆ ಹಾಕೋಣ ಇದನ್ನು. ಕಾಫಿ ಬಿದ್ದು ಹೊಡೆದೋಯ್ತು ಗೈಸ್. ಇಲ್ಲಿತ್ತರು ಇಲ್ಲಿಂದ ಬಿದ್ದು ಕೆಳಗೆ ಬಿದ್ದು ಹೊಡೆದೋಯ್ತು. ಅವಳು ರಾಣಿ ಬೀಳ್ಸಿದ್ದು. ರಾಣಿ ಕಪ್ ಹೊಡ್ದಾಕ್ಬಿಟ್ಲು. ಅವಳ ರಾಣಿ ಹಿಂಗ್ ಓಡಿ ಎಗ್ರಿಬಿಟ್ಲು. ಅಲ್ಲ ಇಲ್ಲಿಂದ ಅಲ್ಲಿಗೆ ಹೋದ್ಲಿ. ಈಗ ಬಿದ್ದ ತಕ್ಷಣ ಕಾಫಿ ಕುಡಿಯೋಣ ಅಂತ ಆಸೆಯಿಂದ ಇಸ್ಕೊಂಡೆ. ನೋಡ್ರೆ ದುಬ್ಬಕ್ಕಂತ ಆಯ್ಕೊಂಡ್ಬಿಡ್ತು. ಎಷ್ಟು ತರ್ಬೇಕು ಗೈಸ್ ಮನೆಯಲ್ಲಿ? ನಾನು ಸಾಕಾಗ್ಬಿಟ್ಟಿದೆ ಗಾಸ್ ತಂದಿ. ನೀವ್ ಹೊಡ್ದಾಕ್ದಾಗ ಏನ್ ಇಷ್ಟ? ನೀವ್ ಹೊಡ್ದಾಕಿರೋ ವ್ಲಾಗ್ ಇದೆ ನನ್ನ ಹತ್ರ. ನನ್ನ ರೂಮಲ್ಲಿ ಬರೀ ಗಾಜ್ ಹೊಡೆದೋಗ್ತಾ ಇರುತ್ತೆ. ಏನ್ ಮಾಡ್ಲಿ ನಾನು ಹೇಳಿ. ಬಾಟ್ಲೆಲ್ಲ ಕಾಲ್ಗೆ ಇಟ್ಟಿರ್ತಾರೆ ನಮ್ಮ ಅಮ್ಮ. ನೋಡಿ ಇದೊಂದು ಬಾಟ್ಲ್ ಯಾವುದೋ ಜ್ಯೂಸ್ ಬಾಟ್ಲ್ ತೆಕ್ಕೊಂಬಂದಿರೋದು. ಇದನ್ನು ಒರೆಸ್ಬೇಕು ಇವಾಗ. ಗೈಸ್ ನನಗೆ ಹುಷಾರಿಲ್ಲ. ಫುಲ್ಲು ಜ್ವರ. ಬೆಳಗಿಂದ ರೂಮಲ್ಲೇ ಕೂತಿದ್ದೀನಿ. ಜ್ವರ ಇದೆ ನನಗೆ. ಫುಲ್ಲು ಮೈಯೆಲ್ಲ ಸುಡ್ತಾ ಇದೆ. ಫುಲ್ಲು ಸುಸ್ತು. ಅಯ್ಯೋ ನಾನು ಸ್ಟಾಪ್ ಮಾತಾಡ್ತಾರೆ ನಮ್ಮಮ್ಮ. ಮೈಯೆಲ್ಲ ನೋವು. ಏನು ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಬರೀ ಮಲ್ಕೊಂಡೇ ಇದ್ದೆ ಬೆಡ್ ಮೇಲೆ. ಆಗ್ತಾನೆ ಇಲ್ಲ. ಫುಲ್ ಸುಸ್ತಾಗ್ತಿದೆ. ತುಂಬ ತಿಂಗಳಾದ್ಮೇಲೆ ಜ್ವರ ಬಂದಿರೋದು. ಆ್ಯಂಡ್ ಐ ಡೋಂಟ್ ವಾಂಟೆಡ್ ಟು ಇಗ್ನೋರ್ ಇಟ್ ಬಿಕಾಸ್ ನಾಳೆ ಇಡೀ ದಿನ ಮತ್ತೆ ಹಿಂಗೆ ಹಾಳಾಗೋಗ್ಬಿಡುತ್ತೆ. ಸೊ ಐ ಹ್ಯಾವ್ ಟು ಫೇಸ್ ದಿಸ್ ಅಂದ್ಬಿಟ್ಟು ಎತ್ತಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಗೆ ಅಂದರೆ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ. ಬೆಳಗ್ಗೆ ಚೂರು ಬ್ಲಾಗ್ ಮಾಡಿದ್ದು. ಅದಾದಮೇಲೆ ಮಾಡೋಕ್ಕೆ ಆಗಿಲ್ಲ. ಫುಲ್ ಮಲ್ಕೊಂಬಿಟ್ಟಿದ್ದೆ ನಾನು. ಏನೋ ಒಂಥರ ಸುಸ್ತಾಗ್ತಿದೆ ಸಖತ್. ಉಸಿರಾಡೋಕ್ಕೆ ಕಷ್ಟ ಆಗ್ತಿದೆ. ಬನ್ನಿ ನಾನು ಒಬ್ಬನೇ ಹಾಸ್ಪಿಟ್ಲಿಗೆ ಹೋಗಿ ಬರ್ತೀನಿ. ಅಮ್ಮ ಬರ್ತೀನಿ ಅಂದರು. ಈಗ ಅವ್ರ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ರೆಡಿಯಾಗಿ ಬರೋಷ್ಟರಲ್ಲಿ ಇನ್ನೂ 1 ಅವರ್ ಆಗುತ್ತೆ. ಒಬ್ಬನೇ ಹೋಗ್ಬರ್ತೀನಿ ಅಂದ್ಬಿಟ್ಟು ನಮ್ಮ ಅಮ್ಮನ ಗಾಡಿ ಇಸ್ಕೊಂಡಿದ್ದೀನಿ. ಕಾರ್ ಬೇರೆ ಇಲ್ಲ. ನಮ್ಮ ಬಾವ ಇವತ್ತು ನೈಟ್ ಬರ್ತಾರೆ. ನಾಳೆ ಬೆಳಗ್ಗೆ ನಂಗೆ ಕಾರ್ ಕೊಡ್ತಾರೆ. ಸೊ ಬನ್ನಿ ಹೋಗೋಣ. ಅಯ್ಯೋ ಯಾವುದೋ ಕೀ ಕೊಟ್ಟವ್ರೆ ಅವರು. ವರ್ಕ್ ಆಗ್ತಿಲ್ಲ. ಆಯ್ತು ಗೈಸ್ ಸಖತ್ ಚಳಿ ಇದೆ. ಗೈಸ್ ಹಾಸ್ಪಿಟ್ಲು ರೀಚ್ ಆಗಿದ್ದೀನಿ. ನಮ್ಮ ಡಾಕ್ಟ್ರ್ ಇದ್ದಾರೆ ನೋಡೋಣ. ಗೈಸ್ ಯೂಶುವಲ್ ಆಗಿ ನಮ್ಮ ಡಾಕ್ಟ್ರಲ್ಲಿ ಕೂತಿರ್ತಾರೆ. ಅವರೆಲ್ಲ ಇನ್ನೂ ಬರ್ತಾ ಇದ್ದಾರಂತೆ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಥರ ಸುಡಂಗೆ ಆಗ್ತಿದೆ ಮೈಯೆಲ್ಲ. ಗೈಸ್ ಡಾಕ್ಟ್ರ್ ಹತ್ರ
ಬರ್ಸ್ಕೊಂಡು ಏನೇನು ತಿನ್ನಬೇಕು ಟ್ಯಾಬ್ಲೆಟ್ ಅಂತ ಇಲ್ಲಿ ಬಂದು ಟ್ಯಾಬ್ಲೆಟ್ ತೊಗೋತಾ ಇದ್ದೀನಿ ನೋಡಿ ಗೈಸ್. ಔಷಧಿ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಹೋಗಿ ಗೈಸ್, ನಾನು ಮನೆಗೆ ವಾಪಸ್ ಬಂದೆ, ಟ್ಯಾಬ್ಲೆಟ್ ತೊಗೊಂಡಿಲ್ಲ ಇನ್ನು. ಅದೇ ಗ್ಯಾಪಲ್ಲಿ ನಾನು ಲೈವ್ ಸ್ಟ್ರೀಮ್ ನೋಡಿದೆ. ನಮ್ಮ ಯೂಟ್ಯೂಬರು ಯಾರು TK RP ಅವರೆಲ್ಲ, ಸೂರಜ್ ಎಲ್ಲ ಇದ್ರು. ಸೊ ನಾನು ಈಗ ಜಾಯ್ನ್ ಆಗಿದ್ದೀನಿ ಪಬ್ಜಿ. 1-2-3 ಮ್ಯಾಚ್ ಆಡಿದ್ವಿ. ನಾನು ಫುಲ್ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಈಗ ರೆಕಾರ್ಡ್ ಮಾಡ್ತೀನಿ. ವಾವ್ ಬಿಟ್ಟು ಸರಿ ಲಿವಿಕ್ ಎಲ್ಲ ಆಡಕ್ಕಾಗಲ್ವಾ 4 vs 4? ಓಕೆ ಗೈಸ್, ನಾನು ಬೇರೆ ಮೊದಲೇ ನೋಬು. ಇಲ್ಲಿ ನೋಡಿ ಯಾರು ಇದ್ದಾರೆ, ಇವ್ರನ್ನ ನೋಡಿರ್ತಾರೆ. ಒಡಾಲ್ ಪವ್ಯ, ಮತ್ತು ಇದು ಯಾರು ಅಂತ ಗೊತ್ತಿಲ್ಲ ನನಗೆ. ಇದು ವಿಕಾಸ್ ಗೌಡ, ಇವ್ರದ್ದು ಗೊತ್ತಾಗ್ತಿಲ್ಲ, ಹೋಗ್ಬಿಟ್ರು. ಇದು RP, ಇದು ನಾನು, ಇದು ಟಾಕ್ಸಿಕ್ ಅಂತ ಒಬ್ರಿದ್ದಾರೆ, ಮತ್ತು ಇದು TK ಟಿಪಿಕಲ್ ಕನ್ನಡಿಗ. ಇಷ್ಟು ಜನ ಆಡ್ತಾ ಇರೋದು. ಸುಮ್ಮನೆ ರ್ಯಾಂಡಮ್ ಆಗಿ ಹೋಗ್ತಾ ಇದೀವಿ. ಏನು ಮಾಡ್ತಿದ್ದೀವಿ ಏನು ಕತೆ ಗೊತ್ತಿಲ್ಲ, ನೋಡೋಣ. ಒಂದ್ ಕಡೆ ನಿರ್ರಪ್ಪ, ಎಲ್ಲ ಓಡ್ತಾನೆ ಇದೀರಲ್ಲ. ಯಾರು ಗುರು ಇದು ಟಾಕ್ಸಿಕ್ ಹಿಂಗಿದೆ ಬಟ್ಟೆ, ಸಕ್ಕತ್ತಾಗಿದಲ್ಲ ಇದು. ಸ್ಕೂಲಿಗೆ ಬನ್ನಿ. ಸ್ಕೂಲ್ಗ ಸ್ಕೂಲಿಗೆ ಬರ್ಬೇಕಾ? ನಾವು ಜಗಳ ಆಡ್ತಾ ಇಲ್ಲ, ಐ ಮೀನ್ ಅಲ್ಲೋಗಿ ಫೈಟ್ ಮಾಡ್ತಿಲ್ಲ, ವಾರ್ ಮಾಡ್ತಿಲ್ಲ, ಸುಮ್ನೆ ಹೋಗ್ತಾ ಇದೀವಿ. ಎಲ್ಲ ಒಂದ್ ಟೀಮ್ ಆಗಿ ಹೋಗ್ತಾ ಇದೀವಿ. ಇರೋದೇ ನಾವ್ ಎಷ್ಟು ಜನ ಗೊತ್ತಾ? 8 ಜನ. ಇದ್ರಲ್ಲಿ ಗನ್ ಸಿಕ್ತ ಹೊಡೆದ್ಬಿಡ್ರಿ ಮತ್ತೆ. ಲೂಟ್ ಮಾಡ್ಕೊಳ್ರ ಫಸ್ಟ್ ಸೇಫ್ಟಿಗೆ. ಅವ್ರು ಹೊಡ್ಬಿಟ್ರೆ ಆಮೇಲೆ ನಮ್ಗೆ. ಯಾರೋ ಮುಂದೆ ಬಂದು ಎಗಿರ್ತವ್ರೆ, ಯಾರೋ ಎಗಿರ್ತವ್ರೆ. ನಾ ಹೊಡಿತೀನಪ್ಪ, ನಾ ಹೊಡಿತೀನಿ. ನಾ ಹೊಡಿತೀನಿ ಗುರು, ಯಾರೋ ಮುಂದೆ ಬಂದು ನಿಂತವ್ರೆ. ನಾನು ಶೂಟ್ ಮಾಡ್ಬಿಡ್ತೀನಿ. ಬಿತ್ತು ಸಾರಿ ಜೂಟ್ ಆಗ್ಬಿಟ್ರು. ಬುಲೆಟ್ ಬಿದ್ದಿದ್ದೆ ಜೂಟಲ್ಲಿ, ಒಳಗಡೆಯಿಂದ ಬರ್ತಾವ್ರೆ. ಬಂದೆ ಎಲ್ಲಿ ಬರ್ಬೇಕು ನೋಡಿ, ಎಲ್ಲ ಇದೀವಿ. ಎಲ್ಲಾರು ಸೇರಿ ಕೆರೆದಾಗ ಆಟ ಆಡ್ಬೋದು ನಾವು. ಎಲ್ಲ ಆಕಾಶದ ಮೇಲೆ ಬುಲೆಟ್ ಹೊಡಿಯೋಣ. ಎಲ್ರು ಮುಂದೆನೇ ಇದೀರ, ಹೊಡಿಲಾ? ಬಾಂಬ್ ಹಾಕ್ಲಾ? ನೆಕ್ಸ್ಟ್ ಟೈಮ್ ಗೇಮ್ಗೆ ಹಾಕೊಳ್ಳಲ್ಲ ನಾನಲ್ಲ. ಎಲ್ಲಾರು ಒಳಗೋಗ್ಬರಿ ಕಾನ್ಸರ್ಟ್ ಮಾಡೋ. ಎಲ್ಲ ಆಪೋಸಿಟ್ ಟೀಮ್ ಅಲ್ಲಿ ಇದೀವಿ, ಬಟ್ ಒಬ್ರಿಗೊಬ್ರು ಶೂಟ್ ಮಾಡ್ತಾ ಇಲ್ಲ. ಬಿಡ್ತೀನಿ. ಲಾಸ್ಟ್ ಬೆಂಚ್ ಸ್ಟೂಡೆಂಟ್ ಹಿಂದೆ ಕೂರೋಣ. ಹೊಡಿಯೋಣ, ಶೂಟ್ ಮಾಡೋಣ, ಸ್ಟಾರ್ಟ್ ಮಾಡೋಣ ಶೂಟಿಂಗು. ಯಾರೋ ಹೊಡೆದ್ರು. ನಮ್ ಟೀಮ್ ಅವ್ರಿಗೆ ಯಾರೋ ಹೊಡೆದ್ರಪ್ಪ, ಹೊಡಿತಾವ್ರೆ ಯಾರು ಹೊಡಿತಾವ್ರೆ. ಗೈಸ್, ರೂಲ್ ಬಂದು ಯಾರು ಹೊಡಿಬಾರ್ದು, ಹೊಡೆದಾಕ್ಬಿಟ್ಟೆ. ಆಯ್ತು, ಓಕೆ ಸುಮ್ನೆ ಕೂರೋಣ ಈಗ. ಹೊಡೆದ್ರು, ಯಾರು ಹೊಡೆದ್ರು? ಯಾರದು ಹೊಡೆದಿದ್ ನನಗೆ? ಯಾರೋ ನನಗೆ ಹೊಡೆದ್ರು. ಈಗ ಬಿಡಲ್ಲ. ನಾನು ಯಾರು ಕೇಳಿದ್ರು ಬಿಡಲ್ಲ ಗುರು. ವಾರ್ ಶುರು ಗುರು. ಬ್ರೋ ವಾರ್ ಶುರು. ವಾರ್ ಶುರು ಗುರು. ನನ್ಗೆ ಹೊಡೆದ್ರು, ಯಾರೋ ಹೊಡೆದ್ರು. ಲೈಫ್ ಮಾಡ್ರು, ಹೀಲ್ ಮಾಡ್ರು ನನ್ನ. ಆಯ್ತು, ಗನ್ನು ಡ್ರಾಪ್ ಮಾಡ್ತೀನಿ ನಾನು. ನಾ ಕರೆಯಲ್ಲ ಅಂತ ನಾ ಹೊಡೆದ್ ಬಿಡ್ತೇನೆ. ಹೊಡಿರಿ. ಹೊಡೆದ್ರು, ನನ್ನ ಯಾರೋ ಹೊಡೆದ್ರು. ನನ್ನ ಹೊಡಿಬೇಡಿ ಅಣ್ಣ, ಪ್ಲೀಸ್ ಅಣ್ಣ. ಶೂಟ್ ಮಾಡ್ಲಾ ಈಗ? ಮಾತೆಲ್ಲ ಜೇನಿನಂತೆ, ನಗುವಾಗ ಮೊಗವೊಂದು ಹೂವಿನಂತೆ, ನೀನೊಂದು ಸಕ್ಕರೆಯ ಬೊಂಬೆಯಂತೆ, ಮಗುವೆ ನೀ ನನ್ನ ಪ್ರಾಣದಂತೆ, ನನ್ನ ಪ್ರಾಣದಂತೆ. ನನ್ನ ದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ, ತಾರೆ ಅಂದ, ನೋಡು ಎಂತ ಚಂದ,
ರಾತ್ರಿ ಆಯ್ತು ಮಲಗು ನನ್ನ ಪುಟ್ಟ ಕಂದ, ನನ್ನ ಪುಟ್ಟ ಕಂದ. ವೆರಿ ಗುಡ್ ನೈಸ್ ನೈಸ್. ರೀಕಾಲ್ ಮಾಡ್ರೋ ಬಾಂಬ್ ಹಾಕ್ಬಿಟ್ಟ ಯಾರೋ ಬಾಂಬ್ ಹಾಕ್ಬಿಟ್ಟ. ಓ ಫಾಮ್. ಸೊ ನಾನು ರಾತ್ರಿ ಮಲ್ಕೊಂಬಿಟ್ಟೆ ಗೇಮ್ ಆಡಿ ವ್ಲಾಗ್ನ ಏನು ಮಾಡ್ತೀನಿ. ಈಗ ವ್ಲಾಗ್ ಇಷ್ಟ ಆಯ್ತು ಅನ್ಕೋತೀನಿ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಆ್ಯಂಡ್ ನಾನೊಂದು ಗೇಮಿಂಗ್ ಚಾನಲ್ ಮಾಡಬೇಕು ಅನ್ನೋ ತುಂಬ ದೊಡ್ಡ ಆಸೆ ಅವಾಗಿಂದ ನಾನು. ಬಟ್ ನಾನು ನೂಬ್ ಇಂದ ಹೆಂಗೆ ಮಾಡಲಾ ಮಜಾ ಇರುತ್ತಾ ಕಲಿಯೋದೆಲ್ಲ ಪ್ರೊಸೀಜರ್ನ ನಾನು ನನ್ನ ಇನ್ನೊಂದು ಚಾನಲ್ ಹಾಕ್ಬೋದು ಅಂತ ನೋಡೋಣ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಹಾಕಿ. ಸೀನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. Wow, kasab na sabi tayo po.